ನಾವು ನಿನ್ನೆ ರಾತ್ರಿ ಪ್ರಯಾಗ್ರಾಜಿಗೆ ಬಂದಿದ್ದೆ 1:30 ರಾತ್ರಿಗೆ ಬಂದು ಒಂದು ರೌಂಡ್ ಹೊಡ್ಕೊಂಡು ಬಂದು ಮಲಿಗೂ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೊರಟಿದ್ದೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಕುಂಭಮೇಳದ ಪುಣ್ಯಸ್ನಾನ ಮಾಡೋದಕ್ಕೋಸ್ಕರ. ಈಚೆ ಕಡೆ ಬಂದಾಗಲೇ ಗೊತ್ತಾಗಿದ್ದು ಆಗ್ತಾನೆ ಎಲ್ಲ ಜನ ಎದ್ದು ಬರೋಕ್ಕೆ ಶುರು ಮಾಡಿದರು. ನಾವು ಅಲ್ಲಿಂದ ಸೀದಾ ಹೋಗಿದ್ದೆ ಬೋಟ್ ಟಿಕೆಟ್ ತೊಗೊಳ್ಳೋಣ ಕೇಳೋಣ ಎಷ್ಟು ಅಂತ. ಅಲ್ಲಿ ಕೇಳೋಕ್ಕೆ ಹೋದಾಗ ತಿಂಡಿ ಕೊಡ್ತಾಯಿದ್ರು, ಪೊಂಗಲ್ ಇಸ್ಕೊಂಡು ತಿಂದು ನಾನು ನಮ್ಮ ಸ್ನೇಹಿತರು ಎಲ್ಲರೂ ಪೊಂಗಲ್ ತಿಂದು ಟಿಕೆಟ್ ಕೇಳೋಣ ಅಂತದ್ದು. ಅಲ್ಲಿ ನೋಡಿದ್ರೆ ಗೌರ್ಮೆಂಟ್ ಟಿಕೆಟು ಜಾಸ್ತಿ ಇತ್ತು, ತುಂಬ ಜಾಸ್ತಿ ಇತ್ತು. 1,500 ರೂಪಾಯಿ ಹೇಳಿದ್ರು ಅವರು. ಅದರಿಂದ ಲೋಕಲ್ ಬೋಟಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ನಡ್ಕೋದಾಗ ಅಲ್ಲೊಬ್ಬರು ಕರ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಒಬ್ಬೊಬ್ರಿಗೆ 600 ರೂಪಾಯಿ ಅಂದ್ಕೊಂಡು ಕರ್ಕೊಂಡು ಬರೋಕ್ಕೆ 600 ರೂಪಾಯಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಮಾತಾಡ್ಕೊಂಡು ಹೊರಟು. ಆ ನದಿ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಆ ಥರ ಚೆನ್ನಾಗಿತ್ತು ವ್ಯೂ ಎಲ್ಲ. ನಾವಂತೂ ತುಂಬ ಎಂಜಾಯ್ ಮಾಡಿದೋ. ಗಂಗಾ ಯಮುನಾ ಸರಸ್ವತಿ ಸಂಗಮ ಸ್ಥಳಕ್ಕೆ ಹೋಗಿ ಸ್ನಾನ ಮಾಡಿ ನಾವೇನೇ ತಪ್ಪು ಮಾಡಿದ್ರು ಎಲ್ಲನೂ ಹೊಟ್ಟೆಗೆ ಹಾಕೊಂಡು ಕ್ಷಮಿಸು ಅಂತ ಕೇಳಿಕೊಂಡು 3 ಸಲ ನೀರಲ್ಲಿ ಮುಳುಗೆದ್ದು ಸ್ನಾನ ಮಾಡಿ ಗಂಧಕಡ್ಡಿ ಕರ್ಪೂರ ಹೂವು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಅಲ್ಲಿಂದ ಹೊರಟು. ಮುಂದಿನ ಅಪ್ಡೇಟ್ ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ.